ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸಿನೇಟ್ಸ್ ಟು ಯು. ಓಕೆ, ಸೊ ಗೈಸ್, ನಾನು ಇಲ್ಲಿ 2 ಪೈಲ್ಗಳನ್ನು ಇಟ್ಟಿದ್ದೀನಿ, 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ನ ನೋಡ್ಕೋಬಹುದು. ಪೈಲ್ ನಂಬರ್ 1, ಪೈಲ್ ನಂಬರ್ 2. ಓಕೆ, ಯಾವ ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, 1-2 ನಿಮಿಷ ವಿಡಿಯೋನ ಪಾಸ್ ಮಾಡಿ. ಅದಾದಮೇಲೆ ನೀವು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದರ ಮೇಲೆ ನೀವು ಈ ಒಂದು ಸ್ಟೋನ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಸಪೋಸ್ ನಿಮಗೆ ಸ್ಟೋನಲ್ಲಿ ಚೂಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಪೈಲ್ ನಂಬರ್ 1, ಪೈಲ್ ನಂಬರ್ 2 ಅಂತ ತಗೊಳ್ಳಿ. ಸೊ ದಟ್ ನಿಮಗೆ ಯಾವ ಒಂದು ಪೈಲ್ ಇಷ್ಟ ಆಗುತ್ತೋ ಆ ಒಂದು ಪೈಲ್ನ ನೀವು ಚೂಸ್ ಮಾಡ್ಕೋಬಹುದು. ಅಗೇನ್ ಐ ಆಮ್ ಟೆಲ್ಲಿಂಗ್, ಜನರಲ್ ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸಿನೇಟ್ಸ್ ಟು ಯು. ಆ್ಯಂಡ್ ಇಟ್ಸ್ ಅ ಟೈಮ್ಲೆಸ್. ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇನ್ನೂ ಒಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, ಏಪ್ರಿಲ್ 1 ಇಂದ ಮನಿ ಮಿರಾಕಲ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದು 21 ಡೇಸ್ ವರ್ಕ್ಶಾಪ್ ಆಗಿರುತ್ತೆ. ಅಲ್ಲಿ ಡೈಲಿ ಟಾಸ್ಕ್ ಇರುತ್ತೆ, ಡೈಲಿ ಪ್ರಾಕ್ಟೀಸ್ ಇರುತ್ತೆ. ಸೊ ನಾವು ಲೈವ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ. ನನ್ನ ಜೊತೆಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ಲಿ. ಸೊ ಎಲ್ಲರೂ ಕಲಿಯೋಣ ಬೆಳೆಯೋಣ ಅಂತ ಹೇಳ್ತಾ, ನೀವು ಕೊಡುವಂತಹ ಸಣ್ಣ ಅಮೌಂಟ್ ನಿಮ್ಮ ಒಂದು ಲೈಫ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಈ ಒಂದು ವರ್ಕ್ಶಾಪ್ನ ನೀವು ಜಾಯಿನ್ ಆಗಬಹುದು. ಸೊ ಇನ್ನು ತಡ ಮಾಡದೆ ನೀವು ಪೈಲ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1, ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ, ಕರೆಂಟ್ಲಿ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ದ ಸನ್, 2 ಆಫ್ ಪೆಂಟಿಕಲ್ಸ್. ಆಸ್ ನೌ ಈ ಒಂದು ವ್ಯಕ್ತಿ ಸಿನ್ಸ್ ಒಂದು 1 ಇಯರಿಂದ 2 ಇಯರಿಂದ ತುಂಬಾ ಸ್ಟ್ರಗಲ್ಸ್ ಅನ್ನೋದನ್ನ ನೋಡಿದ್ದಾರೆ. ಲಾಟ್ ಅಪ್ ಅಂಡ್ ಡೌನ್ಸ್ ಅನ್ನೋದನ್ನ ನೋಡಿದ್ದಾರೆ. ಏರಿಳಿತಗಳನ್ನ ಇವ್ರ ಲೈಫಲ್ಲಿ ತುಂಬಾ ನೋಡಿರೋದ್ರಿಂದ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ, ದಟ್ ಪ್ರೆಸೆಂಟ್ ಅಲ್ಲಿ ಬದುಕೋಣ. ಏನಾದ್ರೂ ಆಗ್ಲಿ, ಹೇಗಾದ್ರೂ ಇರ್ಲಿ, ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಮಾಡಿದ್ರು ಅದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂದಾಗ ಅದು ನನಗೆ ಸಿಗೋದಿಲ್ಲ. ಆ್ಯಂಡ್ ನನಗೆ ಏನು ಬೇಕೋ ಅದು ಡೆಸ್ಟಿನಿಗೆ ಬಿಡ್ತೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಫೀಲ್ ಮಾಡ್ತಾ ಇದ್ದಾರೆ ದಟ್ ನನ್ನ ಒಂದು ಡೆಸ್ಟಿನಿ ಎಲ್ಲಿದೆಯೋ ಅಲ್ಲಿ ಆಗಲಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಮೈಟ್ ಬಿ ಅದು ನಿಮ್ಮ ಒಂದು ಪ್ರೀತಿನ ಪಡ್ಕೊಳ್ಳೋದಾಗಿರ್ಬೋದು, ನೀವು ಅವರ ಒಂದು ಡೆಸ್ಟಿನಿಯಲ್ಲಿ ಇದ್ದರೆ ನೀವು ಸಿಗ್ತೀರಾ ಅನ್ನೋ ಒಂದು ಯೋಚನೆಯಲ್ಲಿ ಅವರಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ವ್ಯಕ್ತಿ ತುಂಬ ತಿಂಗಳುಗಳಿಂದ ತುಂಬ ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಇವರು ಬರಿತಾ ಇದ್ದಾರೆ ಅಂತ ಹೇಳ್ಬಹುದು. ಗೌರ್ಮೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಅದ್ಯಾವುದು ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ನೌ ದಿಸ್ ಪರ್ಸನ್ ಈಸ್ ಲೈಕ್, ಮಾಡೋದೆಲ್ಲ ಮಾಡಾಗಿದೆ, ಎಲ್ಲ ರೀತಿನಲ್ಲೂ ನಾನು ಪ್ರಯತ್ನ ಹಾಕಾಗಿದೆ, ನಾನು ಸರೆಂಡರ್ ಆಗ್ತೀನಿ ಯೂನಿವರ್ಸಿಗೆ, ನನಗೆ ಸಾಕಾಗಿದೆ, ಎಲ್ಲವನ್ನೂ ನಾನು ಮಾಡಿ 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 ಆ್ಯಂಡ್ ಬ್ಯಾಲೆನ್ಸ್ ಮಾಡಿ ಸಾಕಾಗಿದೆ. ಅಥವಾ ಫಾರ್ ದ ಮೂಮೆಂಟ್ ನಾನು ಮತ್ತೆ ಒಂದು ನನ್ನ ಇನ್ನರ್ ಚೈಲ್ಡ್ ಇದಕ್ಕೆ ಹೋಗಬೇಕು ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಸ್ಕೂಲ್ ಡೇಸ್ಗೆ ಹೋಗಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಂದರೆ ಇವರಲ್ಲಿರೋ ಆ ಒಂದು ಚೈಲ್ಡ್ನ, ಆ ಒಂದು ಮಗು ಮನಸ್ಸನ್ನು ಹೊರಗೆ ತರಬೇಕು ಅಂತ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಈ ವ್ಯಕ್ತಿ ಮುಂಚೆ ಎಲ್ಲ ನಿಮ್ಮ ಜೊತೆ ಒಂದು ಚಿಕ್ಕ ಹುಡುಗನ ಥರ ಅಥವಾ ಚಿಕ್ಕ ಹುಡುಗಿ ಥರ ಒಂದು ಫುಲ್ ಚೈಲ್ಡ್ ಆಗಿ ಇವ್ರು ನಿಮ್ಮ ಜೊತೆ ಬಿಹೇವ್ ಮಾಡ್ತಾ ಇದ್ರು. ಬಟ್ ಹೋಗ್ತಾ ಹೋಗ್ತಾ ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ತುಂಬಾ ಸೀರಿಯಸ್ ಆಗೋದಕ್ಕೆ ಶುರು ಮಾಡಿದ್ರು. ಬಟ್ ನಾವು ಈ ಒಂದು ವ್ಯಕ್ತಿ ಎಲ್ಲವನ್ನು ಗಿವ್ ಅಪ್ ಮಾಡಿ, ಅಂದರೆ ನಾನು ಇನ್ನೆಲ್ಲವನ್ನು ಮಾಡಾಯಿತು, ಇಟ್ಸ್ ಆಲ್ ಡೆಸ್ಟಿನಿ ಮೇಲೆ ಬಿಟ್ಟಿದ್ದು, ನಾನು ಪ್ರೆಸೆಂಟಲ್ಲಿ ಬದುಕಬೇಕು, ನನ್ನಲ್ಲೇ ಒಂದಷ್ಟು ಗೋಡೆಗಳನ್ನ ನಾನು ಕಟ್ಕೊಂಡಿದ್ದೀನಿ, ನನ್ನಲ್ಲೇ ಆ ಒಂದು ಥಾಟ್ಗಳನ್ನ, ಆ ಒಂದು ನೆಗೆಟಿವ್ ಸ್ಟೇಜಸ್ನ ಅಥವಾ ಬೇರೆದವರ ಮಾತುಗಳನ್ನ ಅಥವಾ ಬೇರೆದವರ ಮಾತಿನ ಮೇಲೆ ನನ್ನ ಒಂದು ಲೈಫ್ನ ನಿರ್ಧಾರಗಳನ್ನು ನಾನು ಮಾಡಿ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀನಿ. ಬಟ್ ಇಟ್ಸ್ ಟೈಮ್ ಟು ಪ್ರೆಸೆಂಟಲ್ಲಿ ಬದುಕೋದಕ್ಕೆ ಥಿಂಕ್ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ನಾನು ನನಗೋಸ್ಕರ ಬದುಕಬೇಕಾಗತ್ತೆ. ಆ್ಯಂಡ್ ಒನ್ಸ್ ನಾನು ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿದಾಗ ನನಗೆ ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಅದು ಕೆರಿಯರ್ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ಅಥವಾ ಥಿಂಗ್ಸ್ ವರ್ಕ್ ಆಗ್ತಾ ಇಲ್ಲ ಅಂತಲೂ ಆಗಿರಬಹುದು. ಏನೇ ಆದ್ರೂ ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ.
ಆ್ಯಂಡ್ ಆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಏನೇ ಆದರೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ ಇವ್ರದ್ದು, ಅದು ತುಂಬಾ ಇವ್ರನ್ನ ಎಲ್ಲೋ ಒಂದು ಇದರಲ್ಲಿ ಹೋಗಿ ತಲುಪಿಸುತ್ತೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಮೈಟ್ ಬಿ ನೀವಿಬ್ಬರು ಮಾತಾಡ್ತಾ ಇರಬಹುದು, ಮಾತಾಡ್ತೀನಿ ಇಲ್ಲದೆ ಇರಬಹುದು, ಬಟ್ ಸ್ಟಿಲ್ ನಿಮ್ಮ ನೆನಪುಗಳು, ನಿಮ್ಮ ಒಂದು ಚೈಲ್ಡ್ನೆಸ್ ಅಥವಾ ನೀವು ಅವ್ರ ಜೊತೆಗೆ ಇದ್ದಾಗ ನೀವು ಕೊಡುವಂತಹ ಎನರ್ಜಿ ಈ ಒಂದು ವ್ಯಕ್ತಿ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು. ಒಂದು ಸಾಫ್ಟ್ ಎನರ್ಜಿ, ಒಂದು ಸೆಕ್ಯೂರ್ಡ್ ಫೀಲ್ ಈ ವ್ಯಕ್ತಿ ನಿಮ್ಮ ಜೊತೆ ಫೀಲ್ ಮಾಡ್ತಾರೆ ಅಂತ ಹೇಳ್ಬಹುದು. ಓಕೆ, ಸೊ ಇದಾಗಿತ್ತು ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್. ರೆಸನೇಟ್ ಆದರೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. 3 of Wands, ದ ಹೆರ್ಮಿಟ್. ಓಕೆ, ಆ್ಯಸ್ ನಾವು ಈ ವ್ಯಕ್ತಿ ಯಾವ ರೀತಿ ಅಂದರೆ ತುಂಬ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳಬಹುದು. ಥಿಂಗ್ಸ್ನ ಜಾಸ್ತಿ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳಬಹುದು. ಇವ್ರಿಗೆ ಯಾವಾಗಲೂ ನಿಮ್ಮ ಒಂದು ರೀಅಶ್ಯೂರೆನ್ಸ್ ಇವ್ರಿಗೆ ಬೇಕಾಗುತ್ತೆ ಅಂತ ಹೇಳಬಹುದು. ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಒಂದು ಬಿಹೇವಿಯರಲ್ಲಿ ಸಣ್ಣದಾಗಿ ಏನಾದರೂ ಒಂದು ಚೇಂಜ್ ಅನ್ನೋದಂತೂ ಬಂದರೆ ಇವರು ಅತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಬಹುದು. ನಾನೇನಾದರೂ ಇವ್ರಿಗೆ ತಪ್ಪಾಗಿ ಮಾತಾಡೋದನ್ನ, ನನ್ನ ನಡವಳಿಕೆ ಇವ್ರಿಗೆ ಇಷ್ಟ ಆಗಲಿಲ್ವಾ, ಅಥವಾ ನಾನು ಇವ್ರಿಗೆ ಬೋರ್ ಆಗಿಬಿಟ್ನಾ, ಅಥವಾ ನನ್ನ ಆಫೀಸ್ ಕೆಲಸಗಳು ಇವ್ರಿಗೆ ಇರಿಟೇಟ್ ಮಾಡ್ತಾ ಇದೆಯಾ, ಅಥವಾ ನನ್ನ ಬ್ಯುಸಿ ಲೈಫ್ ಇವ್ರಿಗೆ ಇರಿಟೇಟ್ ಮಾಡ್ತಾ ಇದೆಯಾ, ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಾ ಇಲ್ವಾ, ನಾನು ಎಲ್ರಿಗೂ ಬೇಕಾಗಿದ್ದೀನಾ, ನನ್ನ ಫ್ಯಾಮಿಲಿಗೆ ನಾನು ಇಷ್ಟ ಆಗ್ತಾ ಇದ್ದೀನಾ, ಅಥವಾ ನಾನು ಸರಿಯಾಗಿದ್ದೀನಾ, ಯಾವಾಗಲೂ ಸೆಲ್ಫ್ ಡೌಟಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾವಾಗಲೂ ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ಹಾಗಾದರೆ, ಮನೇಲಿ ಒಪ್ಪಲಿಲ್ಲ ಅಂದರೆ, ಕೆರಿಯರ್ ಲಾಸ್ ಆದರೆ, ಅದು ಇದು ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್ ಈ ವ್ಯಕ್ತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ, ಕಾನ್ಸ್ಟೆಂಟ್ ರೀಅಶ್ಯೂರೆನ್ಸ್ ಬೇಕು ಅಂತ ಹೇಳ್ಬೋದು. ಸ್ವಲ್ಪ ಇವ್ರು ಅಂದ್ಕೊಂಡಿರುವಂಥ ಥಿಂಗ್ಸ್ ಏನಾದರೂ ಆಗಿಲ್ಲ, ಅಥವಾ ಇವ್ರು ಅಂದ್ಕೊಂಡಿರೋ ರೀತಿ ಇವ್ರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಇವರನ್ನೇ ಇವ್ರು ಬ್ಲೇಮ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಐಸೋಲೇಟ್ ಆಗ್ತಾರೆ. ಆ್ಯಂಡ್ ನಾನು ಒಬ್ಬಳೇ ಇರಬೇಕು ಅಂತ ಇವರನ್ನೇ ಇವರು ಬಂಧಿಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು. ಅಂಟಿಲ್ ದೇ ಗೆಟ್ ಕಾನ್ಫಿಡೆಂಟ್. ಇವ್ರಿಗೆ ಬೇರೆದವ್ರ ಕಡೆಯಿಂದ ಏನೇ ಹೇಳಿದ್ರು, ಇವ್ರಿಗೆ ಎಷ್ಟೇ ಸಮಾಧಾನ ಮಾಡಿದ್ರು, ಇವ್ರದ್ದೇ ಆದಂತಹ ಓನ್ ವಿಧಾನದಲ್ಲಿ ಇವ್ರು ಸಮಾಧಾನ ಪಡಿಸ್ಕೋಬೇಕಾಗುತ್ತೆ. ಆ್ಯಂಡ್ ಕೀಪ್ ಆನ್ ಸರ್ಚಿಂಗ್ ಥಿಂಗ್ಸ್ ಅಂತ ಹೇಳಬಹುದು. ಯಾವುದೇ ಒಂದು ಸಣ್ಣ ವಿಚಾರಗಳನ್ನು ತುಂಬ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಬಹುದು. ತುಂಬ ಡೀಟೇಲ್ಡ್ ಆಗಿ ವಿಚಾರಗಳನ್ನ ಮಾಡ್ತಾರೆ. ಹೀಗಾಗಿ ಇವರನ್ನ ಮೆಚ್ಚಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಹುದು. ಅಥವಾ ಸಮ್ಟೈಮ್ಸ್ ಇವರ ಒಂದು ಅತಿ ಪ್ರೀತಿ ಅಥವಾ ಅತಿಯಾದಂಥ ಓವರ್ ಥಿಂಕಿಂಗ್ ನಿಮಗೂ ಉಸಿರು ಕಟ್ಸುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಐ ಗೆಸ್ ನೀವು ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ನೀವು ಎಲ್ಲ ರೀತಿಯಲ್ಲೂ ಈ ವ್ಯಕ್ತಿಯನ್ನು ಹೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ, ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ. ಬಟ್ ನೋ, ಈ ವ್ಯಕ್ತಿ ಚೇಂಜ್ ಆಗೋದ ಸಿಚುವೇಶನ್ ಇಲ್ಲ. ಬಿಕಾಸ್ ಇವ್ರು ಬೆಳೆದು ಬಂದಿರುವಂತಹ ವಾತಾವರಣ ಇರುವಂಥದ್ದು ಇರ್ಬೋದು, ಅಥವಾ ಪಾಸ್ಟ್ ಲೈಫಿನ ಕೆಲವೊಂದಷ್ಟು ಕರ್ಮಗಳಿರ್ಬೋದು, ಈ ಒಂದು ವ್ಯಕ್ತಿಯ ಒಂದು ಬಿಹೇವಿಯರ್ ಈ ರೀತಿ ಇರ್ಬೋದು. ಅಥವಾ ಕಾನ್ಸ್ಟೆಂಟಾಗಿ ಇವ್ರಿಗೆ ನೀವು ತೋರಿಸ್ಬೇಕು ದಟ್ ನಾನಿದ್ದೀನಿ, ನನಗೋಸ್ಕರ ಇದ್ದೀನಿ, ಅಥವಾ ನಿನಗೋಸ್ಕರ ನಾನು ಯಾವಾಗಲೂ ಇರ್ತೀನಿ ಅಂತ ನೀವಾಗಲಿ, ಅಥವಾ ಇವರ ಪೇರೆಂಟ್ಸ್ ಆಗಲಿ, ಇವರ ಫ್ಯಾಮಿಲಿ, ಫ್ರೆಂಡ್ಸ್ ಯಾರೇ ಇವ್ರ ಜೊತೆಗಿದ್ರೂ ಇವರಿಗೆ ಒಂದು ಪ್ರಯಾರಿಟೈಸ್ ಮಾಡಬೇಕು ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾರೆ. ಆ್ಯಂಡ್ ಯಾವಾಗ್ಲೂ ಇವ್ರದ್ದೇ ಯೋಚನೆಗಳು ಏನಾದರೂ ಸಪೋಸ್ ತಲೆಯಲ್ಲಿ ಬಂತು ಅಂತಂದರೆ ಆ ಒಂದು ತಲೆಯಲ್ಲಿರುವಂತಹ ವಿಚಾರಗಳು ಹೋಗೋವರೆಗೂ ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂತ ಹೇಳ್ಬೋದು. ಸಡನ್ನಾಗಿ ನೋ ಕಾಂಟ್ಯಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾರೋ ಏನೋ ಹೇಳಿದ್ರು, ಅಥವಾ ಇನ್ಯಾರದ್ದು ಲೈಫಲ್ಲಿ ಹಾಗಾಗಿದೆ, ಸೊ ನಂದು ಹಾಗಾಗ್ಬಿಟ್ರಿ ಅಂತ ಕಂಪೇರಿಟಿವ್ ಆಗಿ ನೋಡ್ಕೊಳ್ಳುವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಥರದ ಬಿಹೇವಿಯರ್ ಇಂದ ಯು ಫೀಲ್ ವೆರಿ ಸ್ಟಕ್. ಸಮ್ಟೈಮ್ಸ್ ಇವರ ಒಂದು ಎನರ್ಜಿ ನಿಮಗೆ ತುಂಬ ಡ್ರೈನ್ ಕೂಡ ಮಾಡ್ತಾ ಇರುತ್ತೆ ಅಂತ ಹೇಳಬಹುದು. ಎಷ್ಟೇ ಟ್ರೈ ಮಾಡಿದ್ರು ಈ ವ್ಯಕ್ತಿಗೆ ಒಂದು ಪಾಸಿಟಿವ್ ಥಿಂಗ್ಸ್ನ ನಾನು ಫೀಲ್ ಮಾಡೋಕ್ಕಾಗ್ತಾ ಇಲ್ಲ, ಇವನ್ ಯು ಆರ್ ಗೆಟಿಂಗ್ ಡ್ರೈನ್ಡ್. ಸೊ ಬೆಟರ್ ಈ ಕನೆಕ್ಷನ್ ಇಂದ ನಿಮಗೆ ಅಷ್ಟು ಸ್ಟ್ರಾಂಗ್ ಕನೆಕ್ಷನ್ ಸಿಗ್ತಾ ಇಲ್ಲ, ಪಾಸಿಟಿವ್ ವೈಬ್ ಸಿಗ್ತಾ ಇಲ್ಲ ಅಂತಂದರೆ, ಇಫ್ ಯು ಆರ್ ಲೈಕ್ ಈ ರಿಲೇಷನ್ಶಿಪ್ಪಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಆಗೋಯ್ತು ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಅಂತಂದರೆ, ಟೇಕ್ ಅ ಸ್ಟ್ಯಾಂಡ್. ಇಫ್ ಯು ಲೈಕ್ ನಿಮ್ಮ ಗಟ್ ಫೀಲ್, ನಿಮ್ಮ ಇನ್ನರ್ ಫೀಲ್, ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಹೇಳ್ತಾ ಇದ್ದರೆ ಈ ವ್ಯಕ್ತಿಯಿಂದ ದೂರ ಇರು ಅಂತ ನಿಮಗೆ ನಿಮ್ಮ ಒಳಗೆ ಒಂದು ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಥಾಟ್ಸ್ ಅಲ್ಲ, ಇಂಟ್ಯೂಷನ್. ಅದು ಸಡನ್ನಾಗಿ ಬರುತ್ತೆ. ಆ್ಯಂಡ್ ಆ ಗಟ್ ಫೀಲ್ ಹೌದು ಅಂತ ಸ್ಟ್ರಾಂಗ್ ಆಗಿ ಅನಿಸುತ್ತೆ. ಆ ಥರದ್ದೆಲ್ಲ ನಿಮ್ಗೆ ಅನ್ನಿಸ್ತಾ ಇದೆ, ಅಥವಾ ರಿಪೀಟೆಡ್ ನಂಬರ್ಸ್ ಹಿ ಈಸ್ ನಾಟ್ ಮೆಂಟ್ ಫಾರ್ ಯು ಅಂದಾಗ ನಿಮಗೆ ರಿಪೀಟೆಡ್ ನಂಬರ್ಸ್ ನಿಮಗೆ ಸಿಗ್ತಾ ಇದೆ, ಅಥವಾ
ಈ ವ್ಯಕ್ತಿ ಬಗ್ಗೆ ನೀವು ಈ ಒಂದು ವ್ಯಕ್ತಿ ನನಗೆ ಸರಿಯಾದಂತಹ ವ್ಯಕ್ತಿ ಅಲ್ಲ ಅಂದಾಗ ನಿಮಗೆ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಾ ಇದೆ, 111, 222, 333, ಎನಿ ಏಂಜಲಿಕ್ ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಇಟ್ಸ್ ಎಸ್ ಸೈನ್ ಅಂತ ಅಂದ್ಕೊಂಡು ನೀವು ಅದರಿಂದ ಮೂವ್ ಆನ್ ಆಗ್ಬೋದು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ವ್ಯಕ್ತಿಯನ್ನು ಯಾವುದೇ ರೀತಿನಲ್ಲೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ ವ್ಯಕ್ತಿ ನಾನು ಚೇಂಜ್ ಆಗಬೇಕು ಅಂತ ಅವರ ಮನಸ್ಸಲ್ಲಿ ಬರೋವರೆಗೂ ನೀವು ಎಷ್ಟೇ ಪ್ರಯತ್ನ ಪಟ್ಟರು ದೇ ವೋಂಟ್ ಚೇಂಜ್. ಸೊ ಬೇರೆದವ್ರನ್ನ ಚೇಂಜ್ ಮಾಡೋ ಪ್ರಯತ್ನ ಬಿಟ್ಟು ನಿಮ್ಮ ಮೇಲೆ, ನಿಮ್ಮ ಇನ್ನರ್ ವರ್ಕ್ ಮೇಲೆ, ನಿಮ್ಮ ಕೆರಿಯರ್, ನಿಮ್ಮ ಸೆಲ್ಫ್ ಲವ್ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ, ಎಲ್ಲವೂ ಸರಿ ಹೋಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ರೆಸ್ನೇಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ಕೂಡ ತಗೋಬಹುದು. ಕ್ರಿಸ್ಟಲ್ ಆರ್ಡರ್ಸ್ ಬೇಕು ಅಂದರೆ ಕ್ರಿಸ್ಟಲ್ಸ್ ಆರ್ಡರ್ಸ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.